ಇಲ್ಲಿರೋ ಎಲ್ರು ತ್ಯಾಗ ಅನ್ನೋ ಹೆಸರಲ್ಲಿ ನನ್ನ ಜೀವನನ ನಾಶ ಮಾಡ್ತಾ ಇದ್ದಾರೆ ಕೊಡೋ. ನನ್ನ ಜೀವನನೇ ನಾಶ ಮಾಡ್ತಾ ಇದ್ದಾರೆ. ನಾಶ ಆಗೋಗ್ತಾ ಇದೆ. ಕಂಟ್ರೋಲ್ ಮಾಡ್ಕೋ. ಪ್ಲೀಸ್. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅನಿರುದ್ಧ್ ಇನ್ಯಾವತ್ತೂ ಸಿಗದೆ ಇರೋಷ್ಟು ದೂರ ಹೋಗ್ತಾ ಇದ್ದಾನೆ. ಅನಿರುದ್ಧ್ ನನ್ ಮೇಲಿಟ್ಟಿರೋ ಪ್ರೀತಿ, ಅನಿರುದ್ಧ್ ಮೇಲೆ ನಾನಿಟ್ಟಿರೋ ಪ್ರೀತಿ ಎರಡೂ ಕೆಲವೇ ಗಂಟೆಗಳಲ್ಲಿ ಶಾಶ್ವತವಾಗಿ ಸಮಾಧಿ ಸೇರ್ಬಿಡತ್ತೆ. ಸಮಾಧಿ ಸೇರುತ್ತೆ. ಪುಣ್ಯ ಏನ್ ಮಾಡ್ತಿದ್ಯಾ? ಬರ್ತಾ ಇದ್ದೀನಿ. ಒಂಟಿಯಾಗೆ ಹೋಗ್ಬೇಕು. ಯಾವುದೇ ಶಬ್ದ ಬಂದ್ರೂ ಗರುಡ ನಾಮಸ್ಮರಣೆನ ನಿಲ್ಲಿಸ್ದೆ, ಹಿಂದೆ ತಿರುಗಿ ನೋಡದೆ ಹೋಗ್ಬೇಕು. ಅವ್ರು ಹೇಳಿದ ಹಾಗೇನೆ ಗರುಡದೇವ ಬರ್ತಿದಾರ ಅನ್ಸುತ್ತೆ. ಸ್ವಾಮಿ, ಗರುಡ ವಂಶದ ಧನಂಜಯ ವರ್ಮನ ಮುದ್ದಿನ ಸೊಸೆ ನಾನು. ಭದ್ರಾವತಿ ಅನಂತ ಅವರ ಮುದ್ದಿನ ಮಗಳಾದ ಪರಿಣಿಕ ಆದ ನಾನು ನನ್ನ ಭಾವ ಅನಿರುದ್ಧ ಜೊತೆ ಮದುವೆ ಮಾಡೋದಕ್ಕೆ ದೊಡ್ಡವರು ನಿರ್ಧಾರ ಮಾಡಿದ್ದಾರೆ. ಆ ಒಳ್ಳೆ ಕ್ಷಣನ ನೆನಪಿಸ್ಕೊಂಡ್ರೇನೆ ಆ ಖುಷಿನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನಾನ್ ಕಂಡಿದ್ದ ಕನ್ಸನ್ನ ನಮ್ಮ ಮನೆಯವರು ಪ್ರೀತಿಯಿಂದ ಒಪ್ಕೊಂಡು ಅವ್ರು ಎಲ್ಲರ ಪ್ರೀತಿ ಜೊತೆಗೇನೆ ನನ್ನ ಮೇಲೆ ಕರುಣೆ ತೋರಿಸಿ ಆಶೀರ್ವಾದ ಮಾಡಿ ನನ್ನ ಮದ್ವೆ ಚೆನ್ನಾಗಿ ನಡೀಲಿ ಅಂತ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಸ್ವಾಮಿ. ನಿನ್ ದರ್ಶನ ಭಾಗ್ಯ ಕೊಟ್ಟು ಈ ಹಾರನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡು ಸ್ವಾಮಿ.
ಗರುಡ ವಂಶಸ್ಥಳ ಅದಕ್ಕೇನಾ ಆ ಕಡೆ ಈ ಕಡೆ ನೋಡ್ದೇನೆ ಹೆಜ್ಜೆ ಎಲ್ಲಿಡ್ಬೇಕು ಅಂತಾನು ನೋಡ್ದೆ ಇನ್ನು ಈಗ ಕಣ್ಣು ತೆರಿಬೇಕಾಗಿರೋ ನನ್ನ ಮಕ್ಕಳನ್ನ ಕಣ್ಣು ಮುಚ್ಚೋ ಹಾಗೆ ಮಾಡಿದೀಯಾ. ನಿನ್ನ ಅಹಮ್ಮೆ ನಿನ್ನ ವಿನಾಶಕ್ಕೆ ಕಾರಣ ಆಗತ್ತೆ. ಏಯ್, ಹುಚ್ಚಾಗಿ ಮಾತಾಡ್ಬೇಡ. ಒಡೆದು ಹೋಗಿರೋದು ಹುತ್ತ ತಾನೆ, ಅದಕ್ಕೆ ಯಾಕಿಷ್ಟು ರಾಧಾಂತ ಮಾಡ್ತಿದ್ಯಾ? ನಡೆದಿದ್ದು ಆಕಸ್ಮಿಕ ಅಂತ ಹೇಳ್ದೆ, ಪ್ರಾಣ ಹೋಗಿದ್ದಕ್ಕೆ ಪಶ್ಚಾತ್ತಾಪನೂ ಇಲ್ದೆ ಮಾತಾಡ್ತಿದೀಯಾ. ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ಏನಿದು, ಇಂಥ ಟೈಮಲ್ಲಿ ಹೀಗಾಗ್ಬಿಡುತ್ತಲ್ಲ. ಈ ಹಾವು ಹೇಳ್ದಂಗೆ ನಡೆಯತ್ತಾ? ಅಂದ್ರೆ ಗರುಡ ವಂಶದೊಳಗಿರೋ ನಾನು ನಾಗಕನ್ಯೆ ಆಗಿ ಬದಲಾಗ್ತೀನಾ? ಈಗ ತಾನೇ ಗರುಡ ದೇವ ಪ್ರತ್ಯಕ್ಷ ಆಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಥರ ಶಾಪಗಳಿಗೆಲ್ಲ ನಾನು ಹೆದರ್ಕೊಂಡ್ರೆ ಈ ಗರುಡ ವಂಶದವಳು ಅನಿಸ್ಕೊಳ್ಳಲ್ಲ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನಾಗಮಂಡಲದಲ್ಲಿ ಭಯ ಹುಟ್ಟಬೇಕು. ಯಾಕೋ ಹೊಟ್ಟೆ ನೋಯ್ತಾ ಇದೆಯಲ್ಲ, ಗಂಟ್ಲು ಬೇರೆ ಒಣಗ್ತಾ ಇದೆ. ಒಬ್ಬೊಬ್ರಿಗೂ ನಾಗಮಂಡಲದಲ್ಲಿ ಬದುಕಕ್ಕಾಗದಿಲ್ವೇನೋ ಅಂತ ಭಯ ಹುಟ್ಟಬೇಕು. ರಾಮಯ್ಯ, ಹೊಲಕ್ಕೆ ಯಾಕೋ ಇನ್ನೂ ನೀರು ಬಿಟ್ಟಿಲ್ಲ? ಹಾಕಿಲ್ಲ ಯಜಮಾನ್ರೆ, ಈಗ್ಲೇ ಕರೆಂಟ್ ಬಂದಿದ್ದು. ಅಯ್ಯೋ ಅಯ್ಯೋ, ಅಯ್ಯೋ ಅಯ್ಯೋ, ಬಿದ್ದೋದ್ರಲ್ಲ. ರಾಮ ಶ್ರೀರಾಮಚಂದ್ರ ತನ್ನ ತಂದೆ ಮಾತಿಗೆ ಬೆಲೆ ಕೊಟ್ಟು ವನವಾಸಕ್ಕೆ ಹೋದ ಅಂತ ಎಲ್ರೂ ಹೆಮ್ಮೆಯಿಂದ ಹೇಳ್ತಾರೆ ಕಣೋ. ಎಲ್ರೂ ರಾಮನ ಹೊಗಳ್ತಿರ್ಬೇಕಾದ್ರೆ
ದಶರಥ ಎಷ್ಟು ಹೆಮ್ಮೆ ಪಟ್ನೋ. ಆ ರಾಮ ಎಷ್ಟು ದೊಡ್ಡವನು ಅಂತ ಗೊತ್ತಿಲ್ಲ, ಆದ್ರೆ ನನ್ ಮಗ ತನ್ನ ತಂದೆ ಕೊಟ್ಟಿರೋ ಮಾತಿಗೋಸ್ಕರ ಹಸೆಮಣೆಯಲ್ಲಿ ಕೂತ್ಕೊಂಡು ತನ್ನ ಜೀವನನೇ ತಂದೆಗೋಸ್ಕರ ಮುಡುಪಾಗಿಟ್ಟ. ವಾಹ್, ನೀನ್ ನನ್ನ ದೃಷ್ಟಿಲಿ ರಾಮನ್ಗಿಂತ ತುಂಬಾ ದೊಡ್ಡವನ್ ಕಣೋ. ಅನಿರೋಧ್, ತುಂಬಾ ಸಂತೋಷ ಆಗ್ತಿದೆ ಕಣೋ. ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳ ಪುಣ್ಯಕ್ಕೆ ಒಳ್ಳೆ ಗಂಡ ಸಿಗ್ತಾರೆ. ಅಂಥದ್ರಲ್ಲಿ ನನ್ನ ಮಗಳು ಪ್ರೀತಿ ಮಾಡಿರೋದು, ಆಸೆ ಪಟ್ಟಿರೋದು ನಮ್ಮ ಅಣ್ಣನ ಮಗನ. ಈಗ ಅವನೇ ನಂಗೆ ಅಳಿಯ ಆಗ್ತಿದ್ದಾನೆ. ಅಮ್ಮ ಪುಣ್ಯ, ದೃಷ್ಟಿ ತೆಗಿಯಮ್ಮ. ಯಜಮಾನ್ರೆ, ಮದುಮಗನನ್ನ ಬೇಗ ಕರ್ಕೊಂಡು ಬನ್ನಿ. ಅರೆ 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 ನಿಂತ್ಕೊಳ್ರೋ. ಯಾಕ್ರೋ, ನನ್ ಮಗನ್ನ ಎತ್ತಕ್ಕಾಗಲ್ವಾ? ಸರಿರಿ, ವರ್ಮ ಎತ್ತಾನೆ. ವಾರ ಬಾಮ್ಮ. ಕೂತ್ಕೊಳ್ಳೋ. ಏನಪ್ಪ, ಕುತ್ಕೋ ಇಲ್ಲಿ. ಕೂತ್ಕೊಳ್ಳಪ್ಪ. ಪೂರ್ವೋಕ್ತಂ ವಿವಂ ಗುಣಂ ವಿಶೇಷಣ ವಿಶಿಷ್ಟಯಾನಂ ಶುಭತಿತೋ ಮಮ ಆಸಾಧ್ಯ ವಿದ್ಯಾವಾಸನಾಯ ಪ್ರವರ್ತಮಾನೆ ಆಸ್ಮಿನ್ ಮಹತಿ ಸಂಸಾರ ಚಕ್ರ ವಿಚಿತ್ರೇ ಕರ್ಮಭಿ ವಿಚಿತ್ರಾಸು ನಾನಾ ಯೋನಿಷು ಅನೇಕತಾ ಜನ್ಮಾನಿ ಪ್ರಾಪ್ಯ ಇವಾನಿ ಮನುಷ್ಯ ಜನ್ಮ ಪ್ರಾಪ್ತವತಃ. ಅಮ್ಮ, ಕುಂಕುಮ ಬಟ್ಲು, ಹೂವಿನಾರ ತಗೊಂಡ್ ಬನ್ನಿ ಅಮ್ಮ. ಸರಿ ಪುರೋಹಿತ್ರೆ, ನಾನು ಹೋಗಿ ಈಗಲೇ ತಗೊಂಡ್ ಬರ್ತೀನಿ. ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೈ ಸರ್ವವಿಘ್ನೋಪಶಾಂತಯೈ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂ. ನಾವು ಸಾಯೋದಕ್ಕೂ ಮುಂಚೆ ಕಡೆ ಕ್ಷಣದಲ್ಲಿ ನಮ್ಗ ವಿಷಯ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸಾವು ಒಂದೇ ಸಲ ಬರೋದು, ಒಂದು ಕ್ಷಣದಲ್ಲಿ ಆ ನೋವು ಹೊರಟೋಗುತ್ತೆ. ಆದ್ರೆ ಪ್ರೀತಿಸ್ತಿರೋ ವ್ಯಕ್ತಿ ದೂರ ಆದ್ರೆ ಇಡೀ ಜೀವನ ಸಾಯೋಷ್ಟು ನೋವಿರುತ್ತೆ. ನಾ ಪ್ರೀತಿಸ್ತಾ ಇರೋ ವ್ಯಕ್ತಿ ಬೇರೆಯವ್ರ ಜೊತೆ ಜೀವನ ಮಾಡೋದನ್ನ ನೋಡೋಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದು ಖಂಡಿತ ಇಲ್ಲ ಅನ್ಸುತ್ತೆ.
ಪರ್ಣಿಕಾ, ಏನ್ ಬೇಕು? ನಿನ್ ಪ್ರಾಣ ಬೇಕು ಕಣೆ, ಕೊಡ್ತೀಯ ಬಂಗಾರ? ಮತ್ತೇನೆ, ಏನೋ ಕೇಳಿರೋದನ್ನೆಲ್ಲ ಕೊಡ್ತಿದ್ಯಾ ಅನ್ನೋ ಥರ ಮಾತಾಡ್ತಿದ್ಯಾ? ನಿನ್ ನಡವಳಿಕೆ ನೋಡ್ತಾ ಇದ್ರೆ ನನಗೇನೋ ಡೌಟ್ ಬರ್ತಿದೆ ಕಣೆ. ಏನೋ ಮುಚ್ಚಿಡ್ತಿದ್ಯಾ ನೀನು. ಅಲ್ಲೆಲ್ರೂ ಮದುವೆ ಮನೇಲಿ ಇರ್ಬೇಕಾದ್ರೆ ನೀನೊಬ್ಳೆ ಏನೇ ಮಾಡ್ತಿದ್ಯಾ ಇಲ್ಲಿ? ನನಗ್ ಗೊತ್ತು ಕಣೆ, ನೀನ್ ನನ್ ಭಾವನ್ನ ಪ್ರೀತಿಸ್ತಿದ್ಯಾ ಅಂತ. ನನಗ್ ಹತ್ರ ಆಗಿ ನಿನ್ನಿಂದ ದೂರ ಆಗ್ತಿದ್ದಾನೆ ಅಂತ, ಆ ನೋವು ತಡ್ಕೊಳಕ್ಕಾಗ್ದೆ ಇಲ್ಲಿಗ್ ಬಂದಿದ್ಯಾ ಅಂತ. ನಾನ್ ಕೇಳ್ತಾ ಇದ್ರೆ ತಲೆ ತಗ್ಸ್ಕೊಂಡ್ ನಿಂತಿದ್ಯಲ್ಲೇ. ನಾನ್ ಬರ್ತಾ ಇದ್ದಂಗೆ ಏನೋ ಮುಚ್ಚಿಟ್ಟೆ, ಏನದು? ಅದು ಏನಿಲ್ಲ ಪರ್ಣಿಕಾ. ಬಾರೆ ಈ ಕಡೆ. ಏಯ್, ಏನೇ ಇದು? ಥು, ಏನ್ ಬದುಕೆ ನಿಂದು, ಏನ್ ಹುಟ್ಟೆ ನಿಂದು? ನನ್ ಭಾವನ್ ಫೋಟೋ ನಿನ್ ಹತ್ರ ಯಾಕೆ ಇದೆ? ಅದನ್ನ ಯಾಕೆ ಮುಚ್ಚಿಡ್ತಿದ್ಯಾ? ಯಾಕೆ ಈ ತರ ಕಣ್ಣೀರ್ ಹಾಕ್ತಾ ನಿಂತಿದ್ಯಾ? ನಿನ್ನೆ ಕೇಳ್ತಿರೋದು ಹೇಳು. ಅಷ್ಟಕ್ಕೂ ನೀನೊಬ್ಳು ಹೆಣ್ಣು ಜಾತಿಗೆ ಅವಮಾನ ಕಣೆ ನೀನು. 10-15 ನಿಮಿಷದಲ್ಲಿ ನನಗ್ ತಾಳಿ ಕಟ್ತಾ ಇರೋ ನನ್ನ ಭಾವನ ಅಲ್ಲ, ನನ್ನ ಗಂಡನ ಫೋಟೋ ನೋಡೋದಕ್ಕೆ ನಿನಗ್ ನಾಚಿಕೆ ಆಗಲ್ಲ? ಅಷ್ಟಕ್ಕೂ ನಿನ್ನನ್ನಲ್ಲ ಕಣೆ, ನಿನ್ನ ಹೆತ್ತವ್ರಿಗೆ, ನಿನ್ನ ಬೆಳೆಸಿದವ್ರಿಗೆ ಹೇಳ್ಬೇಕು. ಅದು ಅದು ಹಾಗಲ್ಲ ಪರ್ಣಿಕಾ. ಮಾತಾಡ್ಬೇಡವೆ, ನಾಚಿಕೆ ಇಲ್ದೇ ಇರೋಳೆ ನಿನ್ನ. ಏಯ್, ಹೆಸ್ಕಿ ಸಾಯಿಸ್ಬಿಡ್ತೀನಿ. ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಈ ತರ ಹುಚ್ಚಾಗ ಆಡಕ್ ಹೋಗ್ಬೇಡ. ಇಲ್ಲ ಅಂದ್ರೆ ನಿನ್ನ ಹೆಣದ ಮುಂದೆ ನಮ್ ಮದ್ವೆ ಆಗುತ್ತೆ, ಅರ್ಥ ಆಯ್ತಾ? ನೋಡಿದ್ಯಲ್ಲ, ಈ ತರ ನಿನ್ ಜೀವನನೂ ಕೂಡ ಸುಟ್ಟು ಹೋಗುತ್ತೆ. ನಾನ್ ನೋಡಿದ್ದಕ್ಕೆ ನಿನ್ ಫೋಟೋ ಮಾತ್ರ ಸುಟ್ಟಾಕಿದೀನಿ. ಅದೇ ಏನಾದ್ರೂ ಮಾವಯ್ಯ ನೋಡಿದಿದ್ರೆ ನಿನ್ನನ್ನೇ ಸುಟ್ಟಾಕ್ತಿದ್ರು. ನೋಡು, ಎಷ್ಟು ವರ್ಷಗಳಾದ್ಮೇಲೆ ನಮ್ಮ ವಂಶದಲ್ಲಿ ಶುಭ ಕಾರ್ಯ ನಡೀತಾ ಇದೆ. ನೀನ್ ಹೀಗೆ ಏನಾದ್ರೂ ಹುಚ್ಚುಚ್ಚಾಗ ಆಡ್ತಾ ಇದ್ರೆ ನನ್ ಮಾವಯ್ಯ ಸಹಿಸಲ್ಲ. ಮದ್ವೆ ಆಗೋ ತನಕನೂ ನಾ ಈ ತರ ಒಂದ್ ಮೂಲೆಯಲ್ಲಿ ಬಿದ್ದಿರು. ಆಗಲ್ಲ ಅಂತ ಬೊಗಳಕ್ ಬಂದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ.